ಎಲ್ಲರಿಗೂ ನಮಸ್ಕಾರ. ನಮ್ಮ 5 ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ 10 ಜನ ಮತ್ತು ನನ್ನ ಸೇರಿ 11 ಜನ ಸದಸ್ಯರು ಸೇರಿ ನಾವು 5 ವರ್ಷದಲ್ಲಿ ಏನೇನು ಕಾಮಗಾರಿ ಮಾಡಿದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ಇವತ್ತು ಗ್ರಾಮ ಪಂಚಾಯಿತಿಯ ಮೊದಲನೇ ಮಡಿಯ ಉದ್ಘಾಟನೆ ಮಾಡಿ ಆಯಿತು. ಈ ಸಂದರ್ಭದಲ್ಲಿ ತಾವು ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಆನ್ಸರ್ ಕೊಡಲೇಬೇಕಾಗಿದೆ. ನಾವು ಗ್ರಾಮ ಪಂಚಾಯಿತಿಗೆ ಬಂದಾಗ ಸರಿಯಾದ ಕಂಪೌಂಡ್ ಇರಲಿಲ್ಲ, ಮುಂದ್ಗಡೆ ಯಾವುದೇ ಇಂಟರ್ಲಾಕ್ ವ್ಯವಸ್ಥೆ ಇರಲಿಲ್ಲ, ಧ್ವಜದ ಕಟ್ಟೆ ಇರಲಿಲ್ಲ. ಧ್ವಜದ ಕಟ್ಟೆಗಳಿದ್ದವು, ಆದರೆ ಹಳೆಯ ಕಟ್ಟೆ ಇತ್ತು, ಹಳೆಯ ಕಂಪೌಂಡ್ಗಳಿದ್ದವು. ಅವನ್ನೆಲ್ಲ ಸಂಪೂರ್ಣವಾಗಿ ಒಂದು 5 ಲಕ್ಷ ರೂಪಾಯಿ ಕಂಪೌಂಡು, ಇಂಟರ್ಲಾಕಿ ಒಂದು 3.5 ಲಕ್ಷ ರೂಪಾಯಿ ಇಂಟರ್ಲಾಕ್ ಮಾಡಿದ್ವಿ. ಅದಾದಮೇಲೆ ಧ್ವಜದ ಕಟ್ಟೆನ ಇಂಪಾರ್ಟೆಂಟಾಗಿ ಧ್ವಜದ ಕಟ್ಟೆ ಮಾಡಿದ್ವಿ. ಮತ್ತು ಮೇಲ್ಗಡೆ ಬಿಲ್ಡಿಂಗಿಗೆ ವರ್ಗ 1 ಮತ್ತು ಅವರ ಅನುದಾನ 5 ಲಕ್ಷ ತಗೊಂಡು ಒಂದು 40 ಲಕ್ಷ ರೂಪಾಯಿ ಬಿಲ್ಡಿಂಗನ್ನು ಕಟ್ಟಡ ಕಾಮಗಾರಿ ಮಾಡಿದ್ದೀವಿ. ಹಾಗೆ ಗ್ರಾಮ ಪಂಚಾಯಿತಿಯ ಬಸ್ ಸ್ಟ್ಯಾಂಡಿಗೆ ಸುಣ್ಣ ಬಣ್ಣ ಆಗದೆ ಒಂದು 25 ವರ್ಷದಿಂದ ಇತ್ತು, ಅದನ್ನು ನಾವು ಸಂಪೂರ್ಣವಾಗಿ ಸುಣ್ಣ ಬಣ್ಣವನ್ನು ಮಾಡಿದ್ದೀವಿ. ಮತ್ತು ಇವತ್ತಿನ ದಿನ ನನಗೆ ತುಂಬ ಸಂತೋಷದ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ನನ್ನ ಸದಸ್ಯರು ಇವತ್ತು 10 ಜನ ಸದಸ್ಯರು ನನ್ನ ಜೊತೆಗೆ ಕೈ ಜೋಡಿಸಿ ಇವತ್ತಿಷ್ಟು ಡೆವಲಪ್ ಆಗಲಿಕ್ಕೆ ಕಾರಣ. ಯಾಕೆಂದರೆ 100 ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸ ಈ 5 ವರ್ಷದಲ್ಲಿ ಆಗಿದೆ ಅಂದರೆ ಅದಕ್ಕೆ ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ಸದಸ್ಯರು ಮಿತ್ರರು ಸಹಕಾರದಿಂದ ಇವತ್ತು ನಾವು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥದೇ ಆದ ಬಾಡಿ ಬಂದು ಅದಕ್ಕೆ ಒಬ್ಬ ಲೀಡರ್ಶಿಪ್ ಬಂದರೆ ತಾಳಗುಪ್ಪವನ್ನು ಇನ್ನೂ ಅಭಿವೃದ್ಧಿಯತ್ತ ಸಾಗಿಸ್ಬೋದು ಅಂತ ಹೇಳ್ತಾ, ಮತ್ತು ಊರಿನ ಎಲ್ಲ ಹಿರಿಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು.